ಯಾವ ಸಬ್ಜೆಕ್ಟ್ ನಿಮಗೆ ಜಾಸ್ತಿ ಚಾಲೆಂಜಿಂಗ್ ಅಂತ ಅನಿಸ್ತಾ ಇತ್ತು, ಕಷ್ಟ ಅಂತ ಅನಿಸ್ತಾ ಇತ್ತು? ಮ್ಯಾಥ್ಸಾ? ಓಕೆ. ಯಾವ್ದು ಈಸಿ ಅಂತ ಅನಿಸ್ತಾ ಇತ್ತು? ತುಂಬಾನೇ ಈಸಿ ಇದು ಅಂತೂ ಏನು? ಕೆಮಿಸ್ಟ್ರಿ ಈಸಿ. ಓಕೆ ಓಕೆ. ಹೈಯೆಸ್ಟ್ ಸ್ಕೋರ್ ನಿಮ್ದು ಬಯಾಲಜಿ ಅಂತ ಹೇಳಿದ್ರಲ್ವಾ, 96 ಅಂತ ಹೇಳಿದ್ರಲ್ವಾ? ಸೊ ಬಯಾಲಜಿ ನೀವ್ ಎಲ್ಲಿಡ್ತೀರಾ ಬಯಾಲಜಿಯನ್ನ? ಯಾವ ಲೆವೆಲ್ ಅಲ್ಲಿ ಇಡ್ತೀರಾ? ಡಿಫಿಕಲ್ಟ್, ಮೀಡಿಯಂ ಅಥವಾ ಈಸಿ? ಬಯಾಲಜಿ ಆಕ್ಚುಲಿ ವೆರಿ ಈಸಿ. ನಾ ಸ್ಟಾರ್ಟಿಂಗ್ ಚೂಸ್ ಮಾಡೋದು ಮಿಸ್ಟೇಕ್ ಆಯ್ತು ಅನ್ಸ್ತದ ಮ್ಯಾಮ್. ಕರೆಕ್ಟ್ ಆಗಿ ನಾ ತಿಳ್ಕೊಬೇಕಾಗಿತ್ತು ನಂಗೆ ಬಯಾಲಜಿ ನನ್ ಚಲೋ ಅದ, ಸೊ ನಾ ಬಯಾಲಜಿ ಒಳಗೆ ಹೋಗ್ಬೇಕಾಗಿತ್ತು. ಮ್ಯಾಥ್ಸ್ ಚೂಸ್ ಮಾಡ್ಬೇಕಾಗಿತ್ತು. ಬಯಾಲಜಿ ವೆರಿ ಈಸಿ ಮ್ಯಾಮ್. ನಾ ಇಷ್ಟ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಬಯಾಲಜಿನ ಪ್ರಿಪೇರು ಆಗ್ಯಾರ, ನೀಟು ಭಾಳ ಚಲೋ ಆಗಿದೆ. ಹೌದಾ? ನೀಟಲ್ಲೂ ಹಾಗಾದ್ರೆ ಇನ್ನೊಂದು ಇಂಟರ್ವ್ಯೂ ನಾವು ವೇಟ್ ಮಾಡ್ಬೇಕು ನಿಮಗೆ. ಹಾಗಾದ್ರೆ ನೀಟಲ್ಲೂ ಚೆನ್ನಾಗಿ ಹೇಳ್ತಾ ಇದ್ದೀರಾ? ಗೊತ್ತಿಲ್ಲ. ಹಾ ನೋಡೋಣ, ನೋ ಪ್ರಾಬ್ಲಮ್. ಓಕೆ. ಸೊ ನೀವು ನಿಮ್ಮ ಈ ಏನು ಸ್ಟಡೀಸ್ ಜೊತೆಗೆ ಡಿಡ್ ಯು ಹ್ಯಾಡ್ ಎನಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ, ಸಿಂಗಿಂಗ್, ಡ್ಯಾನ್ಸಿಂಗ್ ಅಥವಾ ಫುಟ್ಬಾಲ್ ಈ ತರ ಏನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಸಹ ಮಾಡ್ತಾ ಇದ್ರಾ? Sometimes dancing and ಯಾವುದು? ಭರತನಾಟ್ಯಂ ಡ್ಯಾನ್ಸರ್. ಭರತನಾಟ್ಯಂ. ಓಕೆ ಓಕೆ, ಗ್ರೇಟ್ ಗ್ರೇಟ್. ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಭರತನಾಟ್ಯಂ? ಎಸ್ ಮ್ಯಾಮ್. ಓಕೆ. ಹೇಗೆ ನಿಮಗೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಿಮ್ಮ ಈ ಏನು ಟು ಸ್ಕೋರ್ ಗುಡ್ ಇನ್ ಆರ್ ಟು ಸ್ಟಡಿ, ಸೊ ಈ ಹೇಗೆ ಹೆಲ್ಪ್ ಆಗ್ತಾ ಇತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್? ಬಿಕಾಸ್ ಐ ಆಮ್ ವೆರಿ ಶೋರ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಯಾಕಂದ್ರೆ ನಾನು ಸಹ ನಿಮ್ ತರ ಇರುವಾಗಲೇ ಐ ವಾಸ್ ಆಲ್ಸೋ ಫಾಲೋವಿಂಗ್ ಅಂಡ್ ಇಟ್ ವಾಸ್ ಹೆಲ್ಪಿಂಗ್. ಬಟ್ ಹೌ ಇಟ್ ವಾಸ್ ಹೆಲ್ಪಿಂಗ್ ಯು? Yes ma'am, extra curricular activities ಇದ್ರೆ we feel fresh. ಒಂದೇ ಸ್ಟಡಿ ಮಾಡ್ಕೊಂತ ಇದ್ದಾಗ sometimes we get bored. ಈಗ ನಾವು ಭರತನಾಟ್ಯಂ ಡ್ಯಾನ್ಸ್ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಲೈಕ್ ಬೇರೆ ಬೇರೆ ಮೋಡ್ ಒಳಗೆ ಎಂಟರ್ ಆದಂಗ ಟೈಪ್ ಅನಿಸ್ತದ ಮ್ಯಾಮ್. ನಾವು ಅದ್ರೊಳಗೆ ಫ್ರೀಲಿ ಡ್ಯಾನ್ಸ್ ಮಾಡಿರ್ತೀವಿ, ಸೊ ಅದೇ ಟೈಪ್ ನಾವು ಫ್ರೀಲಿ ಓದ್ಬಹುದು. ಫ್ರೀನೆಸ್, ಫ್ರೀಡಮ್ ಟೈಪ್ ಅಂತ ಮೈಂಡ್ ಫ್ರೆಶ್ ಆಗ್ತದೆ, ಇಂಟ್ರೆಸ್ಟ್ ಬರ್ತದೆ ನೆಕ್ಸ್ಟ್. ಕರೆಕ್ಟ್. ಅದೇ. ಸೊ ದಟ್ಸ್ ವಾಟ್ ಐ ವಾಂಟ್ ಟು ಟೆಲ್ ಟು ಅವರ್ ನಮ್ಮ PW ಕನ್ನಡ ಮಕ್ಕಳಿಗೂ ನಾನು ಅದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವತ್ತು ಬರೀ ಸ್ಟಡೀಸ್ ಮಾತ್ರ ಅಲ್ಲ, ಎಸ್ಪೆಷಲಿ ನಿಮಗೆ ಯಾವಾಗ ಈ ತರ ಹೆಕ್ಟಿಕ್ ಸ್ಟ್ರೆಸ್ಫುಲ್ ಆದಂತಹ ಜರ್ನಿ ಇರ್ತದೆ ನಿಮ್ಮ ಸ್ಟಡೀಸ್ ಅಲ್ಲಿ, ಸೊ ಮೇಕ್ ಶೋರ್ ಯು ಹ್ಯಾವ್ ಅ ಪ್ರಾಪರ್ ಹಾಬಿ ಆರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಮೇ ಬಿ ಡ್ಯಾನ್ಸಿಂಗ್ ಇರಬಹುದು, ಸಿಂಗಿಂಗ್ ಇರಬಹುದು ಅಥವಾ ಸ್ಪೋರ್ಟ್ಸ್ ಇರಬಹುದು. ಸೊ ಇದರಿಂದ ನಿಮಗೆ ಒಂದು ಬ್ರೇಕ್ ಸಿಗ್ತದೆ, ಜೊತೆಗೆ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಕಾನ್ಸಂಟ್ರೇಷನ್ ಆಸ್ ವೆಲ್. So that is alva. That's what I have experienced. So I want to ask you something. Biology alli you have lot of drawings, practicals time allu nivella record alla baribeku tumbane. So how did you manage that with your other exams like KCT, NEET, ಮತ್ತೆ maths ಸಹ ನಿಮಗೆ ಇತ್ತಲ್ವಾ? So how did you manage that? Practical records ಬರಿಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಬರೀತೀವಲ್ಲ. ಸಾರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬರೀತಾರೆ. ಬಯಾಲಜಿ ಒಳಗ ಬಯಾಲಜಿ ಅಷ್ಟು ಐಡಿಯಲ್ ಮ್ಯಾಮ್. ನಾವು ರೆಕಾರ್ಡ್ಸ್ ಬರಿಬೇಕಾದ್ರೆ ಸ್ವಲ್ಪ ಪಾಯಿಂಟ್ಸ್ ನಾವು ರಿಲೇಟ್ ಮಾಡಬಹುದು ಅಂತ ಎಕ್ಸಾಮ್ ರಿಲೇಟೆಡ್. ಇದು ಬೇರೆ ಜಾಸ್ತಿ ಇರಂಗಿಲ್ಲ, ಇದ್ರೊಳಗೂ ಒಂದ್ ಸ್ವಲ್ಪ ನಾಲೆಜ್ ಸಿಗ್ತದೆ. ಕರೆಕ್ಟ್ ಏನು ಡಿಸ್ಟರ್ಬ್ ಆಗಲ್ಲ ಅಂತ. ಕರೆಕ್ಟ್. ಸೊ 2 days ಕುಂತ್ರೆ ಫುಲ್ ಕಂಪ್ಲೀಟ್ ಆಗ್ಬಿಟ್ಟು ಜಾಸ್ತಿ. That's true. ಹಾಗೆ as you told it is right. So biology practicals ಅಲ್ಲೂ ಸಹ ನಿಮಗೆ ಸ್ಟಡೀಸ್ ನೀಟ್ ರಿಲೇಟೆಡ್ ಇರುವಂತದ್ದು. ಸೊ it will be indirectly like it will be helping for the studies. ಸರಿ. ಸೊ ನೀವು ನಿಮ್ಮ ಸೆಕೆಂಡ್ PUC ಗೆ, KCET ಗೆ, ಹಾಗೆ ನೀವು JEE NEET ಎರಡೂ ಸಹ ಬರ್ತಿದ್ದೀರಾ. ಸೊ which were the books that you were referring? Books. KCET and NEET NCERT ಮ್ಯಾಮ್. ಫಸ್ಟ್ NCERT ರಿಯಾಕ್ಷನ್ಸ್ ಅದೆಲ್ಲ, ಅಂಡ್ JEE ಒಳಗೂ ಜಾಸ್ತಿ ಅಷ್ಟು ಡಿಫಿಕಲ್ಟ್ ಕ್ವಶನ್ ಬರ್ತಿಲ್ಲ. ಅದು NCERT ಬ್ಯಾಕ್ ಸೈಡ್ ಒಂದೆಷ್ಟು ಎಕ್ಸರ್ಸೈಸ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದಲ್ವ, ದೋಸ್ ಆರ್ ಬೆಸ್ಟ್ ಕ್ವಶನ್ಸ್ ಮ್ಯಾಮ್. ಅವಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಚಾಪ್ಟರ್ ಬಗ್ಗೆ ನಾವು ಸ್ಟ್ರಾಂಗ್ ಅಂತ. ಯಾವ ಬುಕ್ಸ್ KCET ಗೆ, NEET ಗೆ ಎಲ್ಲ ಯಾವ ಬುಕ್ಸ್ ಅನ್ನು ರೆಫರ್ ಮಾಡ್ತಾರೆ? PW modules. Okay. So PW modules for KCET as well as NEET and JEE also. JEE ಗೆ ಎಲ್ಲದಕ್ಕೂ ಅವ್ರದೇ ಆದಂತಹ ಮಾಡ್ಯೂಲ್ಸ್ ಅನ್ನ PW ಇಂದ ನೀವು ಆಕ್ಸೆಸ್ ಮಾಡ್ಕೊಳ್ತಾ ಇದ್ದೀರಿ. NCERT ಬ್ಯಾಕ್ ಸೈಡ್ ಕ್ವೆಶ್ಚನ್ ಮಾಡಿ ಮಾಡ್ಯೂಲ್ಸ್ ಟಾಪಿಕ್ ವೈಸ್ ಕ್ವೆಶ್ಚನ್, ಫಸ್ಟ್ exercise 1, exercise 2 and solution book with
ಅದು ಹೆಲ್ಪ್. ಓಕೆ ಓಕೆ. ಸೊ ನೀವು ನಿಮ್ಮ ಈ ನೀಟ್, ಜೆಇ, ಸಿಇಟಿ ಈ 3 ಎಕ್ಸಾಮ್ಸ್ ಇದೆ ಅಲ್ವಾ? ಸೊ ಈ ಎಕ್ಸಾಮ್ಸ್ ಗೆ ನೀವು ಯಾವಾಗಿಂದ ಎಕ್ಸಾಕ್ಟ್ ಆಗಿ ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ? ಮ್ಯಾಮ್ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಇಂದಲೇ, ಸೊ ನಾಟ್ ಫ್ರಮ್ ಫಸ್ಟ್ ಇಯರ್. ಸೊ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂದಲೇ. ಸೊ ವಾಟ್ ಡಿಡ್ ಯು ಫೈಂಡ್? ವಾಸ್ ಇಟ್ ಏನು, is it helpful if a student start this KCET J preparation from first year or second year ಇಂದ ಶುರು ಮಾಡಿದ್ರು ಸಾಕಾಗುತ್ತಾ? ಏನ್ ಅನಿಸ್ತದೆ ನಿಮಗೆ? ಮ್ಯಾಮ್ ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ರೆ ಬಹಳ ಈಸಿ ಆಗ್ತದೆ, ಬಿಕಾಸ್ ನಮ್ ಪ್ರಿಪರೇಷನ್ ಟೈಮೇ 2 years ಬೇಗ ಮ್ಯಾಮ್. ಎಕ್ಸಾಕ್ಟ್ಲಿ ಅವ್ರು ಇಟ್ಟಿರೋದೇ ಅದಕ್ಕೆ 2 years ಮಾಡಿದ್ರೆ ಲೈಕ್ ನಾವು ಪರ್ಫೆಕ್ಟ್ ಸ್ಕೋರ್ ಸಿಗ್ತದೆ. ಸೆಕೆಂಡ್ ಇಯರ್ ಇಂದ ಅಂದ್ರೆ ಸ್ವಲ್ಪ ಬರ್ಡನ್ ಆಗ್ತದೆ ಮ್ಯಾಮ್, ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಬೋತ್ ಮ್ಯಾನೇಜ್ ಮಾಡಿ. ಬಟ್ ಇಫ್ ಮ್ಯಾನೇಜ್ ಮಾಡೋಷ್ಟು ಕೆಪಾಸಿಟಿ ಇತ್ತು, ಚಲೋ ಆಯ್ತು ಅಂದ್ರೆ ಮಾಡ್ಬೋದು ಅಂತ. So that's what. So KCET ಗೆ still you can prepare from second PUC? Yes ma'am, because KCET 45 questions second year in the but 15 only from first year, but we can manage that. But NEET and JEE is one. Correct.